ಸ್ನೇಹಿತರೆ ನಮಸ್ಕಾರ. ಇವತ್ತು ಬೆಳಗ್ಗೆನೆ ನಮ್ಮ ಹಸು ಎರಡು ಹಸು ಒಟ್ಟಿಗೆ ಒಂದೇ ಸಾರಿ ಬಂದಿತ್ತು. ಹಾಗಾಗಿ ನಾವು ತರಬಳ್ಳಿ ಎಚ್ ಕ್ರಾಸ್ ಹತ್ರ ತರಬಳ್ಳಿ ನಾರಾಯಣಪ್ಪನವ್ರ ಮನೆಗೆ ಬಂದಿದ್ರಿ. ಇವತ್ತು ಅವ್ರ ಮಗ ಇದ್ದಾರೆ, ಅವ್ರ ಮಗನ ಮಾತಾಡ್ಸೋಣ. ಒಟ್ಟೊಟ್ಟಿಗೆ ಮೂರು ಬೀಜದ ಓರಿ ಒಂದೇ ಮನೇಲಿ. ಈ ಥರ ಮೂರು ಓರಿ ಇರೋದು ಎಲ್ಲೂ ತುಂಬ ಕಮ್ಮಿ. ಯಾರಾದರೂ ಎರಡು ಇಟ್ಕೊಂತಾರೆ, ಇವ್ರು ಮೂರು ಇಟ್ಕೊಂಡಿದ್ದಾರೆ. ಯಾಕೆ ಅಂತ ಇವ್ರು ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಹೇಳ್ತೀರಾ? ನನ್ನ ಹೆಸರು ಅನಿಲ್ ಗೌಡ ಅಂತ. ನಮ್ಮ ತಂದೆ ಹೆಸರು ನಾರಾಯಣ ಸ್ವಾಮಿ ಅಂತ. ನಮ್ಮದು ಹೊಸಕೋಟೆ ತಾಲೂಕು, ಬೆಂಗಳೂರು ರೂರಲ್ ಡಿಸ್ಟಿಕ್ಕು, ತರಬಳ್ಳಿ ಅಂತ ಒಂದು ಗ್ರಾಮ. ಮತ್ತೆ ನೀವು ಮೂರು ಓರಿ ಇಟ್ಕೊಂಡಿದ್ದೀರಾ. ಇದ್ರ ಮೂರು ಓರಿ ವಿಶೇಷ ಹೇಳ್ಬೋದಾ ಸರ್? ವಿಶೇಷ ಇದು ಬಸ್ತಿ ಬ್ರೆಡ್ ಲೈನು ಎರಡನ್ನು. ಅದು ದೊಡ್ಡೋರಿ ಬಸ್ತಿಗೆ ಹುಟ್ಟಿರೋದೆ, ಮತ್ತು ಇದು ಬಸ್ತಿಗೆ ಹುಟ್ಟಿರೋದೆ. ಇದು ಅದ್ರ ಮಗ ಇದು. ಸೊ ಬ್ಲಡ್ ಲೈನ್ ಒಂದೇ ಚೆನ್ನಾಗಿ ಲೈನ್ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಮೂರನ್ನು ಒಂದೇ ತೊಗೊಂಡ್ಬಂದಿದ್ದೀವಿ. ಸರ್, ನಿಮ್ಮ ಅಪ್ಪ ಓರಿ ಬೀಜದ ಓರಿ ಕಟ್ತಾ ಇದ್ರು. ನೀವು ನೋಡಿದ್ರೆ ಯುವಕರು ಕೆಲಸ ಮಾಡೋದು ಎಲ್ಲ ಮಾಡ್ತೀವಿ. ಇದಾಗಿನೂ ನೀವು ಇದ್ರಲ್ಲಿ ತೊಡಗಿಸ್ಕೊಂಡಿದ್ದೀರಾ? ಹೌದು, ಎಲ್ಲ ಮಾಡ್ಬೇಕಲ್ಲ ಸರ್. ಬರೀ ಅದು ಒಂದೇ ಇದ್ರೆ ಜೀವನ ನಡಿಬೇಕಲ್ಲ. ಅಲ್ಲ, ಇದು ಜೀವನೋಪಯೋಗ ಮಾಡ್ಕೊಂಡ್ರದ ಇಲ್ಲಾಂದ್ರೆ ಎಲ್ಲಾನು ಆಗುತ್ತೆ. ಜೀವನೋಪಯೋಗ ಕ್ರೇಜು ಇದೆ, ಜೀವನೋಪಯೋಗಕ್ಕೂ ಮಾಡ್ಕೊಂಡಿದೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಕೆಲಸಕ್ಕೆ ಹೋಗ್ತೀನಿ ಅಂದ್ರೆ ಸಗಣಿ ಮುಟ್ಟೋದಕ್ಕೆ ಕಷ್ಟ. ಈಗ ಮಾಡ್ತಾರೆ ಸರ್, ನಾವು ಅದರಲ್ಲಿ ಅದೇ ಬ್ಲಡ್ ಲೈನ್ ಅಲ್ಲಿ ಬಂದ್ಬಿಟ್ಟಿದೀವಿ, ಓರಿ ಕಟ್ಟೋದು ಬ್ಲಡ್ ಲೈನ್ ಅಲ್ಲಿ. ಅದರಿಂದ ನಾವು ಇಷ್ಟನೇ ಓರಿ ಕಟ್ಟೋದಕ್ಕೆ. ಅಲ್ಲ, ಇದೇನು ಮನೆಗೆ ಆಗ್ ಬರ್ಬೇಕನ್ನೋದು ಓರಿ ಕಟ್ಟೋದು? ಏನಿಲ್ಲ ಸರ್, ಎಲ್ಲ ಮಾಡ್ಬೇಕು. ಬಟ್ ಬೀಜದಾರಿ ಕಟ್ಬೇಕಂದ್ರೆ ಸ್ವಲ್ಪ ಧೈರ್ಯ ಬೇಕಷ್ಟೇ. ಧೈರ್ಯ ಬೇಕು, ಮತ್ತೆ ಅದ್ರ ಬಗ್ಗೆ ಅದ್ರ ಟೆಕ್ನಿಕ್ ಅದ್ರ ತಿಳ್ಕೊಬೇಕು. ಒಂದೇ ಸರಿ ಅನುಭವ ಆಗಲ್ಲ, ಅದ್ರ ತಿಳ್ಕೊಬೇಕು ಅದ್ರ ಬಗ್ಗೆ. ಅಲ್ಲ, ನಾವು ವಿಡಿಯೋ ಮಾಡೋ ಉದ್ದೇಶನೂ ಯಾಕಂದ್ರೆ ಹೊಸಬರು ಇತ್ತೀಚೆಗೆ ಓರಿ ಕಟ್ಟಬೇಕು ಅಂತ ಕೆಲವ್ರು ಕಟ್ತಾ ಇದಾರೆ. ನಿಮ್ಮಂತವ್ರ ಅನುಭವಸ್ಥರು, ಅವರಿಗೆ ಅನುಭವ ಗೊತ್ತಾಗ್ಬೇಕು, ವಿಚಾರ ಗೊತ್ತಾಗ್ಬೇಕು ಅಂತ ನಾವು ವಿಡಿಯೋ ಮಾಡೋ ಉದ್ದೇಶ. ಬೀಜೋರಿಯಲ್ಲಿ ಸ್ವಲ್ಪ ಅನುಭವ ಇರ್ಲೇಬೇಕು ಸರ್. ಏಕ್ದಮ್ ಕಟ್ಬೇಕಂದ್ರೆ ಕಷ್ಟ ಆಗುತ್ತೆ. ಅದು ಏನು ಎರಡಲ್ಲೂ ನಾಲ್ಕಲ್ಲಾದ್ರೆ ಒಂಥರ ಇರ್ತದೆ, ಆರಲ್ಲ ಕಡೆಯಲ್ಲ ಆದ್ಮೇಲೆ ರ್ಯಾಶ್ ಆಗ್ಬಿಡ್ತವೆ. ಅದನ್ನ ತಡೆಯೋ ಕೆಪಾಸಿಟಿ ಇರಬೇಕು ಬೀಜೋರಿಯಲ್ಲಿ. ಅಲ್ಲ, ನೀವು ಸಣ್ಣ ಹುಡುಗರಿಂದ ಮಾಡ್ತಾ ಇದ್ರೆ? ಹೌದು, ನಾವು ಅದ್ರ ಹಗ್ಗ ಹಿಡ್ಕೊಂಡು ಕಲ್ತಿರೋದು, ನಾವು ನಡೆಯೋದನ್ನ ಓರಿ ಜೊತೆಲಿ ಹಗ್ಗ ಹಿಡ್ಕೊಂಡು ಕಲ್ತಿರೋದು. ಅಲ್ಲ, ಎಲ್ಲರೂ ನೋಡಿದ್ರೆ ಬೇರೆಯವರೆಲ್ಲ ಹಸು ಕಟ್ಕೊಂತಾರೆ, ಹಾಲು ಆರೋಗ್ಯವಾಗಿರ್ತೀರಿ. ಹೌದೌದು, ಕಟ್ಬೇಕು ಸರ್. ಹಸು ಒಂದು ಆರೋಗ್ಯ ದೃಷ್ಟಿಯಿಂದ ಒಂದು ಹಸು ಕಟ್ಟಿದ್ರೆ ಒಂದು ಡಾಕ್ಟ್ರು ಮನೇಲಿರೋ ಲೆಕ್ಕಾಚಾರಕ್ಕೆ ಇರುತ್ತೆ. ಅದರಿಂದ ಔಷಧಿ ಗುಣಗಳು ಜಾಸ್ತಿ ಹಾಲಲ್ಲಿ ಇರೋದ್ರಿಂದ ಒಂದು ಹಸ ಕಟ್ಕೊಂಡ್ರೆ ಒಳ್ಳೇದೇನೆ. ಇವತ್ತು ಸೀಮೆ ಹಸು ಕಟ್ತಾರೆ ಎಲ್ಲರೂ ಸಾಮಾನ್ಯವಾಗಿ, ಯಾಕಂದ್ರೆ ದುಡ್ಡು ಬರ್ತದೆ, ಸಂಪಾದನೆ ಮಾಡ್ಬೋದು, ಕೆಲ್ಸಕ್ಕೆ ಹೋಗೋ ಬದಲು ಸೀಮೆ ಹಸು ಮೇಯಿಸ್ಬೇಕು ಅಂತ. ಸರ್, ಅದು ಕಮರ್ಷಿಯಲ್ ಆಯ್ತು. ಸೀಮೆ ಹಸು 40 ಲೀಟರ್ ಹಾಲು ಹಾಕಿದ್ರೆ ದಿನದ ಮೇಲೆ ಎಷ್ಟೋ ಒಂದು ಹೊರಗಡೆ ದುಡ್ಕೊಂಬರೋದಕ್ಕಿಂತ ಮನೇಲೆ 40 ಲೀಟರ್ ಹಾಲು ಹಾಕಿದ್ರೆ ಸಾಕು ಅಂತ ಅಂದ್ಬಿಟ್ಟು ಉದ್ದೇಶದಿಂದ ಕಟ್ಕೊಂತಾರೆ. ಬಟ್ ಅದರಲ್ಲಿ ಗುಣ ಕಡಿಮೆ, ಔಷಧಿ ಗುಣ ಕಡಿಮೆ ಸೀಮೆ ಹಸುವಿನಲ್ಲಿ. ನಾನ್ ಕೇಳಕ್ ಹೊರಟಿದ್ದು ಅದನ್ನೇ. ಇದಕ್ಕೂ ಅದಕ್ಕೆ ಏನ್ ಡಿಫ್ರೆನ್ಸ್ ಹಾಲಿಗೆ? ಅದೇ ಔಷಧಿ ಗುಣ ಅದ್ರಲ್ಲಿ ಕಡಿಮೆ ಸರ್. ಅದು ಬ್ರೀಡ್ ಅಲ್ವಾ, ಅದರಿಂದ ಔಷಧಿ ಗುಣ ಕಡಿಮೆ. ಅದರಿಂದ ಒಂದು ನಾಟಿ ಹಸು ನಾವು ಹಿಂದಿನ ನಮ್ಮ ತಾತ ಮುತ್ತಾಂತ ಕಾಲದಿಂದ ನಮ್ದು ದೇಶಿ ಬ್ರೀಡು, ಅದರಿಂದ ಔಷಧಿ ಗುಣ ಜಾಸ್ತಿ ಐತೆ ಅದರಲ್ಲಿ. ಹಾಲು ಕುಡಿದ್ರೆ ಒಂದು ಒಳ್ಳೇದಂತಾನೆ. ಅಲ್ಲ, ಇವಾಗ ಎಷ್ಟೋ ಜನಕ್ಕ ತಾಜಾ ಹಾಲು, ಸೀಮೆ ಹಾಲು, ಕರ್ದಿರೋ ಹಾಲು ಸಿಗಲ್ಲ, ಅದು ಪ್ಯಾಕೆಟ್ ಮಾಡಿ. ಹೌದೌದು, ಅದು ಎಲ್ಲ ಇದಾಗ್ಬಿಟ್ಟಿದೆ, ಮಿಕ್ಸ್ ಆಗ್ಬಿಟ್ಟಿದೆ ಇವಾಗ. ನೀವು ನೋಡ್ಬೋದು, ಅದ್ರಲ್ಲಿ ಫ್ಯಾಟ್ ಕಂಟೆಂಟೇ ಇರಲ್ಲ. ನೀವು ಪ್ಯಾಕೆಟ್ ಹಾಲು ತಗೊಂಬಂದ್ರೆ ಅದ್ರಲ್ಲಿ ಫ್ಯಾಟ್ ಕಂಟೆಂಟೇ ಇರಲ್ಲ, ಎಲ್ಲ ತೆಗೆದು ಬಿಟ್ಟಿರ್ತಾರೆ. ಸುಮ್ಮನೆ ಹಾಲಂತ ಕೊಡ್ತಾರೆ, ಅದನ್ನ ಕುಡಿದ್ರು ಒಂದೇ, ಕುಡಿದೇ ಇದ್ರು ಒಂದೇ. ಇತ್ತೀಚೆಗೆ ಆರೋಗ್ಯವೇ ಭಾಗ್ಯ ಅಂತ, ಆರೋಗ್ಯವಾಗಿ ಯಾರು ಇರ್ತಾನೆ ಅವ್ನು ಐಶ್ವರ್ಯವಂತ. ದುಡ್ಡು ಕೊಟ್ರೆ ಎಷ್ಟು ಬೇಕು ಏನ್ ಬೇಕಾ ತಗೋಬಹುದು, ಆರೋಗ್ಯ ಕೊಂಡ್ಕೊಳಕ್ ಆಗಲ್ಲ ಸರ್. ಅಲ್ಲ, ಅದಕ್ಕೆ ನೀವು ಎಲ್ಲ ಯುವಕರಿಗೂ ಮಾದರಿ ಆಗಿದ್ದೀರಾ. ಹೌದು, ಯಾಕೆಂದ್ರೆ ಓರಿ ಹಸು ಕಟ್ಟೋದೇ ಒಂದ್ ಸ್ವಲ್ಪ ಕಷ್ಟದ ಕೆಲಸ. ಅದನ್ನ ಮೇಯಿಸೋದು, ಅದನ್ನ ನೀವು ಓರಿ ಕಟ್ಟೋದು ಅದು ಆಯ್ತದೆ. ಇದ್ರ ಹತ್ರ ಇಷ್ಟೊಂದು ಹೇಗೋದು ಎಲ್ಲ ಕಷ್ಟ. ಇವತ್ತು ಒಂದೇ ದಿನ ನಾವು ಬಂದಾಗೆ ಬೆಳಗ್ಗೆ ನಮ್ದು 2 ಇದೆ, ಇನ್ನೊಂದು ಹಿಡ್ಕೊಂಡ್ ಬಂದಿದ್ದಾರೆ. 3 ಹಸು ಬಂದಿದೆ. ಬರ್ತವೆ ಸರ್, 7-8 ಬರ್ತವೆ ಸೀಸನ್ ಅಲ್ಲಿ. ಈ ಸೀಸನ್ ಅಲ್ಲಿ 7-8 ಬಂದ್ಬಿಡ್ತಾವೆ ಒಂದ್ ದಿನಕ್ಕೆ. ಒಂದೊಂದ್ ದಿನ 2-3 ಬರ್ತವೆ, ಒಂದೊಂದ್ ದಿನ ಇಲ್ದೇನೂ ಆಗ್ತವೆ. ಅಲ್ಲ, ಅದ್ರ ಜೊತೆಗೆ ಇದಕ್ಕೆ ಏನೇನು ತಿಂಡಿ ಕೊಡ್ತಾರೆ ಬೀಜದ? ಸರ್, ಇದಕ್ಕೆ ಒಂದು ಎಲ್ಲ ಕಾಳು ಐಟಮ್ ಸರ್. ಎಲ್ಲ ಜೋಳದ ನುಚ್ಚು, ಅಕ್ಕಿ ನುಚ್ಚು, ಮತ್ತೆ ರವೆ ಬೂಸ, ಹಿಂಡಿ, ಅದೆಲ್ಲ ಹಾಲು, ಸ್ವಲ್ಪ ಬೆಣ್ಣೆ, ಕೊಬ್ಬರಿ, ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಡ್ತೀವಿ. ಅಲ್ಲ, ಇಷ್ಟೆಲ್ಲ ಕೊಟ್ಟರೆ ತುಂಬಾ ಕಾಸ್ಟ್ಲಿ ಆಗಲ್ವಾ? ಕಾಸ್ಟ್ಲಿ ಆಗುತ್ತೆ ಸರ್. ಇದು ಒಳ್ಳೇದಂದ್ಮೇಲೆ ಕಾಸ್ಟ್ ಮೇಂಟೈನ್ ಮಾಡ್ಲೇಬೇಕು. ಇವಾಗ ಬುಲೆಟ್ ಗಾಡಿ ಮೇಂಟೈನ್ ಮಾಡೋದಕ್ಕೂ ಸ್ಪ್ಲೆಂಡರ್ ಗಾಡಿ ಮೇಂಟೈನ್ ಮಾಡೋದಕ್ಕೆ ವ್ಯತ್ಯಾಸ ಇದೆ. ಆ ಥರ. ಆದ್ರೆ ಇದು ಇನ್ನು ಮುಂದುವರಿಸ್ತೀರಾ, ಇಲ್ಲಾಂದ್ರೆ ನಿನ್ನ ಮಗ ಏನಾದ್ರು ನಿಮ್ಮ ನೆಕ್ಸ್ಟ್ ಜನರೇಷನ್ಗೆ? ನೋಡೋಣ ಸರ್. ಯಾಕೆ ಅಂತ ಹೇಳಿದ್ರೆ ಇನ್ ಮುಂದೆ ಹೆಚ್ಚಾಗ್ಬೇಕು ಅಂತ ಇತ್ತೀಚೆಗೆ ಒಂದ್ ಸ್ವಲ್ಪ ಹೆಚ್ಚಾಗೋ ಯೂತ್ ಇತ್ತೀಚೆಗೆ ಒಂದು ಹಸ ಕಟ್ಕೊಂಡ್ರೆ ಒಳ್ಳೇದಂತ ಅಂದ್ಬಿಟ್ಟು ಇಂಟೆನ್ಷನ್ ಇಂದ ಕಟ್ಕೊಂತ ಇದ್ದಾರೆ. ಈಗ ತುಂಬಾ ಹಸುಗಳು ನಮ್ಮ ಏರಿಯಾ ಸುತ್ತಮುತ್ತ ಒಂದು ಊರಿಗೆ 3-4 ತಗೊಂತ ಇದ್ದಾರೆ. ನಿಮ್ಮ ಹತ್ರ ಇವಾಗ ಇನ್ನೇನಿದೆ? ಓರಿ ಬಿಟ್ಟು ಬಂಡೂರು ಕುರಿ, ಪ್ಯೂರ್ ಬಂಡೂರು ಕುರಿ ಇದೆ. ಅದು ಬಿಟ್ಟು ಕೋಳಿ ಐತೆ ಅಷ್ಟೇ. ಕೋಳಿ ನೀವು ಕೆಲಸ ಮಾಡೋದು?
ಕೆಲಸ ಮಾಡ್ಕೊಂಡು ಸಂಜೆ ಬಂದಿದ್ರು ಕೆಲಸ ಮಾಡ್ತೀವಿ. ಯಾಕಂದ್ರೆ ಮನೇಲಿ ಅಪ್ಪ ಒಬ್ಬರೇ ಇರ್ತಾರೆ. ಇಲ್ಲ ನಮ್ ಚಿಕ್ಕಪ್ಪ ಇದಾರೆ, ಎಲ್ರೋ ಟೈಮ್ಗೆ ಇದ್ ಮಾಡ್ತೀವಿ, ಅದಕ್ಕೆ ಸೇವೆ ಮಾಡ್ತೀವಿ. ಪೂರ್ತಿ ಬಸಪ್ಪನ ಸೇವೆ ಮಾಡ್ತೀವಿ. ಅಲ್ಲ, ಈ ಸಗಣಿ ಎತ್ತೋದ್ರಿಂದ ಏನ್ ಬೇಜಾರಿಲ್ವಾ? ಏನ್ ಬೇಜಾರು, ಇನ್ನ ಒಳ್ಳೇದು, ನಮ್ಗೆ ಇಷ್ಟ, ಇನ್ನ ಅದು ಖುಷಿ. ಯಾಕಂದ್ರೆ ಯುವಕರು ಇತ್ತೀಚೆಗೆ ವ್ಯವಸಾಯ ಮಾಡೋದಂದ್ರೆ, ಹಸು ಕಟ್ಟೋದಂದ್ರೆ ಸಗಣಿ ಎತ್ತಲ್ಲ ಸರ್. ಇದ್ರದೊಂದ್ ಸ್ವಲ್ಪ ಅಪ್ಡೇಟ್ ಆಗ್ಬಿಟ್ಟಿದೆ ಜೀವನ, ನಂಗೆ ಅಪ್ಡೇಟ್ ಆಗ್ಬಿಟ್ಟಿದೆ. ಮುಂದೆ ಕಷ್ಟ ಇದೆ ಸರ್, ಇವೆಲ್ಲ ಮಾಡಿದ್ರೇನೆ ನಮ್ ಸಂಸ್ಕೃತಿ ಅನ್ನೋದು ಉಳಿಯೋದು, ಇಲ್ಲ ಅಂತಂದ್ರೆ ಉಳಿಯಲ್ಲ. ಅಲ್ಲ, ಈಗ ಆರೋಗ್ಯವೇ ಭಾಗ್ಯ ಅಂತ, ಅದ್ರ ಜೊತೆಗೆ ಹಸು ಕಟ್ಕೊಂಡ್ರೆ ಆದಾಯನೂ ಬೇಕು ಅಲ್ವಾ? ಹೌದು ಸರ್. ಇವಾಗ ಏನಿದ್ರೆ 1 ಲೀಟರ್ ಹಾಲಲ್ಲಿ 100 ರೂಪಾಯಿ ಕೊಡ್ತಾರೆ ನಾಟಿ ಹಸು ನಮ್ ಸುತ್ತಮುತ್ತ. 2 ಲೀಟರ್ 200 ರೂಪಾಯಿ ಆಯ್ತಲ್ಲ, ಅದ್ರಲ್ಲೇ ತಿಂಗಳಿಗೆ ಎಷ್ಟಾಯ್ತು? 6000 ಆಯ್ತು. ಅದ್ರಲ್ಲಿ ಗೊಬ್ಬರದ ಏನಾಯ್ತು, ಗಂಜಲ ಏನಾಯ್ತು, ಎಲ್ಲ ನಮ್ಗೆ ಬೆನಿಫಿಟ್ ಇದ್ರೆ 18 ಲೀಟರ್ ಸಾಕು 1 ಕೆಜಿ ತುಪ್ಪ ಮಾಡೋಕ್ಕೆ. 1 ಕೆಜಿ ಪ್ಯೂರ್ ನಾಟಿ ತುಪ್ಪ ಬಂದು 4000 ಐತೆ. 4000 ರೂಪಾಯಿ ಮೊಲೇಜ ಇಲ್ಲ. ಹಂಗಾಗಿ ಆದಾಯ ಮಾಡ್ಬೋದು ಸರ್. ಅದೇ ಮಾಡೋ ಟೆಕ್ನಿಕ್ ಬೇಕು ಅಷ್ಟೇನೆ. ಈ ತರದ ಕೆಲಸ ಕಲಿಬೇಕು ಅನ್ನೋದು ಇಂಪಾರ್ಟೆಂಟ್. ಹೌದು. ಇವಾಗ ಹಸು ಸಾಕ್ಬೇಕು, ಕೆಲಸನೂ ಕಲಿಬೇಕು. ಹೌದು. ಮಾರ್ಕೆಟಿಂಗ್ ನೋಡ್ಬೇಕು ಎಲ್ಲಿದೆ ಅಂತ. ಹೌದು. ಹಂಗಾಗಿ ಈ ಯುವಕರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನಿಲ್ಲ, ಆರೋಗ್ಯ ದಿವಸದ ಒಂದು ಹಸ ಕಟ್ಕೊಳ್ರಿ. ನಿಮ್ಗೆ ಓರಿ ಕಟ್ಟಕ್ ಆಗಿಲ್ಲ ಅಂತಂದ್ರೆ ಒಂದು ಹಸ ಕಟ್ಕೊಂಡ್ರೆ ತಳಿ ಉಳಿಸಿ ಅಂತಾನೆ ಹೇಳ್ಬೋದು. ತಳಿ ಉಳಿಸ್ಬೇಕು. ಅಲ್ವಾ? ಆರೋಗ್ಯ ಬೇಕು, ಮಣ್ಣಿನ ಆರೋಗ್ಯ. ತೋಟದ ರೈತರಾದ್ರೆ ಮಣ್ಣು, ಹೊಲ ತೋಟ ಆಲ್ರೆಡಿ ಎಲ್ಲ ವಿಷ ಆಗ್ಬಿಟ್ಟಿದೆ ಸರ್. ಏನ್ ಆ ಫರ್ಟಿಲೈಸರ್ ಹಾಕಿ ಆ ಟೊಮೆಟೊಗೆ ಮತ್ತೆ ಇದಕ್ಕೆ ಔಷಧಿ ಹೊಡಿತಾರೆ, ನೋಡ್ಬೇಕು ನೀವು. ತರಕಾರಿ ತಿನ್ನೋದೇ ಬೇಡ ಅನ್ಸ್ಬಿಡ್ತೈತೆ. ಆ ಕ್ಯಾಪ್ಸಿಕಮ್ಗೆ ಮತ್ತೆ ಟೊಮೆಟೊಗೆ ಔಷಧಿ ಹೊಡಿಯೋದು ನೋಡ್ಬಿಟ್ರೆ ನೀವು ತಿನ್ನೋದೇ ಬೇಡ ಅನ್ಸ್ಬಿಡ್ತೈತೆ. ಅಷ್ಟೊಂದು ಔಷಧಿ ಹೊಡಿತಾರೆ, ಎಲ್ಲಾ ಕೆಮಿಕಲ್. ಮಣ್ಣು ಅಷ್ಟೇ ವಿಷ ಆಗ್ಬಿಟ್ಟಿದೆ. ಅಲ್ಲ, ಅದು ದೊಡ್ಡ ಪ್ರಮಾಣದಾಗ ಯೋಚನೆ ಮಾಡ್ಬೇಕು. ಅದಕ್ಕೆ ಸರ್ಕಾರ ಒಂದ್ ಮನಸ್ಸು ಮಾಡ್ಬೇಕು. ಹೌದು. ಅದ್ರ ಜೊತೆಗೆ ಸರ್ಕಾರ ಅನ್ನೋದಕ್ಕಿಂತ ನಮ್ ರೈತರೇ ಮಾಡ್ಬೇಕು ಸರ್. ಅದನ್ನ ರೈತರು ಮಾಡ್ಬೇಕು. ಸರ್ಕಾರ ಇವಾಗ ಯಾಕಂದ್ರೆ 1 ಮೂಟೆ DAP 1 ಮೂಟೆ ಯೂರಿಯಾ ತಕೊಂಡ್ರೆ 2,000-2,500 ಅವ್ರಿಗೆ ಸಬ್ಸಿಡಿ ಕೊಡ್ತಾರೆ. ಹೌದು. ಹಂಗಾಗಿ ಈ ತರ ಹಸು ಕಟ್ಕೊಂಡು ಗೊಬ್ಬರ ಮಾಡ್ಕೊಂಡು ನ್ಯಾಚುರಲ್ ಆಗಿ ಬೆಳೆಯೋರ್ಗೆ ಏನಾದ್ರೂ ಅನುಕೂಲ ಮಾಡ್ಬೇಕು. ಅವ್ರು ಗೌರ್ಮೆಂಟ್ ಕಡೆಯಿಂದ ರೈತರಿಗೆ ಒಂದು ಅನುಕೂಲ. ಅದನ್ನೆಲ್ಲ ಬ್ಯಾನ್ ಮಾಡಿ ಬರೀ ಸಾವಯವ ಕೃಷಿ ಮಾಡಲ ಅಂತ ಅನ್ನೋದು ಅವರು ಒಂದು ಉತ್ತೇಜನ ಕೊಡ್ಬೇಕು ರೈತರಿಗೆ. ಅದ್ರ ಜೊತೆಗ ನಾವು ಇತ್ತೀಚೆಗೆ ಒಂದು ಶುರು ಮಾಡಿದ್ರೆ, ನಾನು ಮೊನ್ನೆ ವಿಡಿಯೋ ಮಾಡಿದಾಗ ಹೇಳಿದೀನಿ, ಇವಾಗ ತೆಂಗು ನಿಗಮ ಮಂಡಳಿ ಇದೆ, ರೇಷ್ಮೆ ನಿಗಮ ಮಂಡಳಿ ಇದೆ, ಕಾಫಿ ನಿಗಮ ಮಂಡಳಿ ಇದೆ. ಇದನ್ನ ಏನಂದ್ರೆ ಬೋರ್ಡ್ ಅಂತ ಹೇಳ್ತಾರೆ, ಕಾಫಿ ಬೋರ್ಡ್ ಅಂತ. ಆ ತರದ್ ನಮ್ದು ಹಳ್ಳಿಕರದ ಒಂದು ನಿಗಮ ಮಂಡಳಿ ಮಾಡ್ಬೇಕು ಅಂತ ನಂದೊಂದು. ಸರ್, ಅದು ಒಳ್ಳೆ ಇಂಟೆನ್ಷನ್. ಮಾಡಿದ್ರೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಅದಕ್ಕೆ ನಾವೊಂದು ಹೋರಾಟನೇ ಮಾಡ್ಬೇಕು. ಅದಕ್ಕೆ ಒಂದ್ಸರಿ ಕೆಲವು ಏನಿವತ್ತು ಇದ್ರಲ್ಲಿ ಇದಾರೋ ಅಂತವರಿಗೆ ಒಂದು ಮನವಿ ಕೊಡ್ಬೇಕು ಅಂತ ನಮ್ದು ಉದ್ದೇಶ. ಒಳ್ಳೆ ಉದ್ದೇಶನೇ. ನೀವ್ ಯಾವಾಗ ಕರೆದ್ರು ನಾವು ಅದಕ್ಕೆ ಕೈ ಜೋಡಿಸ್ತೀವಿ. ಖಂಡಿತ ಅದಕ್ಕೊಂದು ನಾವು ಡೇಟ್ ಫಿಕ್ಸ್ ಮಾಡ್ತೀರಿ. ಅದು ಕನಕಪುರದಲ್ಲಿ ಮಾತಾಡಿದ್ರಿ. ಕನಕಪುರದಲ್ಲಿ ಯಾಕಂದ್ರೆ ಅಲ್ಲಿ ಪ್ರಭಾವಿಗಳು DK ಶಿವಕುಮಾರ್ ಅಂತ, ಅವ್ರಿಗೊಂದು ಕೊಡೋಣ. ಪಶು ಸಂಗೋಪನಾ ಮಂತ್ರಿ ಕೊಡೋಣ. ಮತ್ತೆ ಇವತ್ತು ಏನ್ ಸರ್ಕಾರ ಇದೆಯಲ್ಲ, ಆ ಸರ್ಕಾರದ ಎಲ್ರಿಗೂ, ಮುಖ್ಯಮಂತ್ರಿಗೆ ಎಲ್ರಿಗೂ ಒಂದು ಕೊಡೋಣ. ಕೊಡಿ ಸರ್. ನಾವೊಂದು ಇದನ್ನ ಮಾಡ್ಬೇಕು, ಅದನ್ನ ಬೋರ್ಡ್ ಮಾಡಿಸ್ಬೇಕು ಅಂತ. ಹಂಗಾಗಿ ನೀವು 1-2 ಜನ ರೈತರಿಗೆ ಅವ್ರಿಗೆಲ್ಲ ಕರೆ ಕೊಡ್ಬೋದಲ್ಲ? ಸರಿ ಸರ್, ಅದು ನೀವು ಯಾವಾಗ ಹೇಳಿದ್ರೆ ನಮ್ಮ ಕಡೆಯಿಂದ 100 ಜನ ಬರೋ ತರ ನಾವು ವ್ಯವಸ್ಥೆ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ನಾವು ನಿಗಮ ಮಂಡಳಿಯಿಂದ ಇದ್ರೆ ಇವತ್ತು ಕಾಫಿ ನಿಗಮ ಮಂಡಳಿ, ರೇಷ್ಮೆ ಅವರೇ ಇಲ್ಲಿ ನಿಮ್ ಅಕ್ಕಪಕ್ಕ ರೇಷ್ಮೆ ನಿಗಮ ಮಂಡಳಿ ಇರೋದ್ರಿಂದ ಅದಕ್ಕೆ ತುಂಬಾ ರೇಷ್ಮೆ ಬೆಳೆಯುವಂತ ರೈತರಿಗೆ ಅನುಕೂಲ ಎಲ್ಲ ಇರುತ್ತೆ. ಅದರಿಂದ ಬೆನಿಫಿಟ್ ಅನ್ನ ಆ ನಿಗಮದಿಂದ ಏನಾಗ್ಬೇಕೋ ರೈತರಿಗೆ ಅದೆಲ್ಲ ಮಾಡ್ತಾರೆ. ನಮ್ದು ಹಳ್ಳಿ ಕರ್ದು ಅಂತಿದ್ರೆ ಅದ್ರಲ್ಲಿ ಕಷ್ಟ ಸುಖ ನಾವು ನೋಡ್ಬೋದು. ಅದ್ರಲ್ಲಿ ಏನೋ ಒಂದು ವ್ಯತ್ಯಾಸ ಇದೆ, ಅದ್ರ ಮುಖಾಂತರ ನಾವು ತಿಳ್ಕೊಬಹುದು. ಹಂಗಾಗಿ ನಾವು ಇದೊಂದು ಕರೆ ಕೊಡ್ತಾ ಇದ್ದೀರಿ, ಹೆಚ್ಚಿಗೆ ರೈತರು ಸೇರ್ಬೇಕು. ಇನ್ನು ಯಾರ್ಯಾರು ಹಳ್ಳಿಕಾರು ಪ್ರೇಮಿಗಳಿದಾರೋ, ಹಳ್ಳಿಕಾರು ಜಾತ್ರೆ ನೋಡೋರು, ಮೆರವಣಿಗೆ ಮಾಡೋರು, ಎತ್ಕಟ್ಟೋರು, ಹಳ್ಳಿಕಾರು ಮೇಯಿಸೋರು, ಅದ್ರ ಜೊತೆಗೆ ಅವರು ಎಲ್ಲಿ ಮೇಯಿಸಿದ್ರು ಎಲ್ಲಿದ್ರು ಹೋಗಿ ನೋಡೋ ಅಂತವ್ರು, ಅದ್ರ ಅಭಿಮಾನಿಗಳು ಯಾರ್ಯಾರಿದ್ರು ಅವ್ರೆಲ್ರು ಒಂದು ಡೇಟ್ ತಿಳಿಸ್ರಿ. ಅವತ್ತು ಬಂದು ಎಲ್ಲರೂ ಸೇರಿ ಒಟ್ಟಿಗೆ ಒಂದು ಸರ್ಕಾರಕ್ಕೆ ಒಂದು ಮನವಿ ಕೊಡೋಣ. ಮೊದಲು ಮನವಿ ಕೊಡೋಣ, ಅವ್ರಿಗೆ ಮನವರಿಕೆ ಮಾಡ್ಕೊಡೋಣ, ರೈತಾಪಿ ಜನಕ್ಕೆ ಒಳ್ಳೇದಾಗ್ಲಿ ಅಂತ. ಹಂಗಾಗಿ ನಾವೊಂದು ಈ ವಿಡಿಯೋ ಮುಖಾಂತರ ಇದನ್ನ ಹೇಳ್ತಾ ಇದ್ರಿ. ಸರಿ, ನೀವು ಯಾವಾಗಾದ್ರೂ ರೆಡಿ ಅಂತಂದ್ರೆ ನಾವು ರೆಡಿನೇ ಸರ್. ನೀವು ಒಂದಿನ ಅದಕ್ಕೆ ಡೇಟ್ ಫಿಕ್ಸ್ ಮಾಡ್ಬಿಟ್ಟು ಬನ್ನಿ ಅಂತಂದ್ರೆ ನಾವು ರೆಡಿ ಅದಕ್ಕೆ. ಹಂಗಾಗಿ ಇಷ್ಟೊತ್ತು ನಮ್ಮ ಜೊತೆಗೆ ನಿಮ್ಗೆಲ್ಲ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆಲ್ರಿಗೂ, ನಿಮಗೂ ಮತ್ತೆ ನಿಮ್ಮ ತಂದೆಯವ್ರಿಗೂ ಧನ್ಯವಾದ. ಧನ್ಯವಾದ ಸರ್, ಧನ್ಯವಾದ.